ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 5 ಗಂಟೆ ಆಗಿದೆ. ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಾನು ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 1000 ಸಬ್ಸ್ಕ್ರೈಬ್ಗೆ ತುಂಬಾ ಹತ್ರದಲ್ಲಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಒಂದು ದೇವ್ರ ಮನೆ ಟೂರ್ನ ನಾನಿವತ್ತು ಮಾಡ್ಬೇಕು ಅಂದ್ಕೊಂಡು ಮಾಡ್ತಿದ್ದೀನಿ. ನೋಡ್ತಿರ್ಬೋದು ನನ್ನ ಒಂದು ದೇವ್ರ ಮನೆ ಈ ಥರ ಕಾಣಿಸುತ್ತೆ ನಿಮಗೆ. ನೋಡೋದಕ್ಕೆ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ. ಇವತ್ತಿನ ಪೂಜೆ ಫ್ರಂಟಿಗೆ ಈ ಥರ ಆ ಕಡೆ ಈ ಕಡೆ ಎರಡು ನಾನು ಈ ಥರ ಮುತ್ತಿನ ಹಾರಗಳನ್ನ ಹಾಕ್ಕೊಂಡಿದ್ದೀನಿ. ಕರ್ಟನ್, ದೇವ್ರ ಮನೆಗೆ ಒಂದು ಕರ್ಟನ್ ಇರಲಿ ಅನ್ನೋ ರೀಸನ್ಗೆ ಕರ್ಟನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನು ದೇವ್ರ ಮನೆ ಹೊಸ್ಲು ಪೂಜೆ ಕಂಪ್ಲೀಟ್ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನು ದೇವ್ರ ಮನೆ ನೋಡ್ತಿರ್ಬೋದು. ಸ್ಟಾರ್ಟಿಂಗಲ್ಲಿ ಒಂದು ಬಲ್ಬ್ ಕೊಟ್ಟಿದ್ದಾರೆ. ಬಲ್ಬ್ ಅಂದ ನೆಕ್ಸ್ಟ್ ಒಂದು ಲಕ್ಷ್ಮೀದು ಟೈಲ್ಸ್ ಹಾಕಿದ್ದಾರೆ. ನೋಡಿ, ಈ ಕಡೆ ನೋಡಿದ್ರೆ ಫುಲ್ ನೋಡಿದ್ರೆ ಈ ಥರ ದ್ವೀಪದ್ದು ಟೈಲ್ಸ್ನ ಹಾಕಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ. ನೆಕ್ಸ್ಟ್ ಇದೇ ಥರ ಕೆಳಗೆ ಬಂದರೆ ಅವರೇ ಒಂದು ಕಳಶದ್ದು ಸ್ಟಿಕ್ಕರ್ ಹಚ್ಚಿದ್ದಾರೆ. ನಾನು ಆ ಕಡೆ ರಾಘವೇಂದ್ರನ ಫೋಟೋ, ಈ ಕಡೆ ನಮ್ಮ ಮನೆ ದೇವರು ಅಮ್ರಗುಂಡ ಫೋಟೋನ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನು ಕೆಳಗಡೆ ಇದೇ ಥರ ಬಂದರೆ ನಾನು ತುಂಬಾ ಇಷ್ಟಪಟ್ಟು ಪೂಜಿಸೋ ರಾಘವೇಂದ್ರ ಫೋಟೋ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು. ಈ ಥರ ನಮ್ಮ ದೇವ್ರ ಮನೆ ಇದೆ. ನಾನು ಸ್ವಲ್ಪ ಮುಂಚೆ ನೀವು ನೋಡಿರ್ಬೋದು ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು ದೇವ್ರ ಮನೆಯಲ್ಲಿ. ಯಾಕಂದರೆ ನನಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಯಾವ್ಯಾವ ದೇವ್ರನ್ನ ಪೂಜಿಸ್ತೀನಿ ಅಂತೇಳಿ ನಾನು ಹೇಳ್ತೀನಿ. ಫಸ್ಟಿಗೆ ಸಾಯಿಬಾಬಾನ ಫೋಟೋನ ದೊಡ್ಡದಾಗಿ, ಮೊದಲು ಚಿಕ್ಕದಿತ್ತು ನಮ್ಮ ಮನೆಯಲ್ಲಿ. ನಾನು ಸಾಯಿಬಾಬಾನ, ನೀವು ನನಗೆ ಆಲ್ರೆಡಿ ನನ್ನ ವಿಡಿಯೋನ ನೋಡ್ತಿರ್ತವ್ರು ಗೊತ್ತಾಗೇ ಆಗಿರುತ್ತೆ. ನಾನು ಸಾಯಿಬಾಬಾನ ವ್ರತ ಮಾಡಿದ್ಮೇಲೆ ಒಂದು ದೊಡ್ಡ ಸಾಯಿಬಾಬಂದು ಫೋಟೋ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ನೋಡಿ, ಇನ್ನು ಈ ಕಡೆ ಬಂದರೆ ಅಲ್ಲಿ ಲಾಸ್ಟಲ್ಲಿ ನವಿಲ್ಗರೆ ಇಟ್ಟು ಅಲ್ಲಿ ನಾನು ಲಕ್ಷ್ಮಿ ಉಂಡೆಯನ್ನು ಇಟ್ಟಿದ್ದೀನಿ. ನೋಡಿ, ಇದು ಕೊಲ್ಲೂರು ಮಹಾಲಕ್ಷ್ಮಿ ಅಂದ್ಬಿಟ್ಟು ನಮ್ಮ ಊರು ಸಮೀಪ ಬರುತ್ತೆ ಆ ದೇವರು. ಇದು ಗವಿ ಸಿದ್ಧಲಿಂಗೇಶ್ವರ ಅಂತೇಳಿ ತುಂಬಾ ಪವರ್ಫುಲ್ ದೇವರು. ಆ್ಯಂಡ್ ಇನ್ನು ಈ ಕಡೆ ಬಂದರೆ ಗಣೇಶ, ಈಶ್ವರ ಆ್ಯಂಡ್ ಬಸವಣ್ಣಪ್ಪ. ನೆಕ್ಸ್ಟ್ ನಾರ್ಮಲ್ ಆಗಿ ನೋಡ್ತಿರ್ಬೋದು ಲಕ್ಷ್ಮೀ ಕಳಶನ ಇಟ್ಕೊಂಡಿದ್ದೀನಿ ಇಲ್ಲಿ. ಅಲ್ಲೇನಿದೆ ಅಂತಂದರೆ ಊದಿನ ಕಡ್ಡಿದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನು ಈ ಕಡೆ ನಾನು ಹನುಮನ್ ದೇವ್ರ ಆಂಜನೇಯನ ಇಟ್ಕೊಂಡಿದ್ದೀನಿ ಫೋಟೋನ ಚಿಕ್ಕದಾಗಿ. ಇನ್ನು ಈ ಕಡೆ ಪಂಚಮುಖಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಪಂಚಮುಖಿ ಆಮೆನ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಅದನ್ನು ಕೂಡ ನಾನು ಪೂಜೆ ಮಾಡ್ತೀನಿ. ನೋಡಿ, ಇಲ್ಲಿ ಕಡೆ ಸುಮ್ಮನೆ ಹಾಗೆ ಏನು ಬೇಕಲ್ವಾ ಸ್ಟೋರೇಜು ದೇವ್ರ ಮನೆಗೆ, ಅದನ್ನು ನಾನು ಇಟ್ಕೊಂಡಿದ್ದೀನಿ. ನೋಡಿ, ಆ ಕಡೆ ಈ ಕಡೆ ಆರ್ಟಿಫಿಷಿಯಲ್ ಗ್ರೀನ್ ಇದನ್ನ ಇಟ್ಕೊಂಡಿದ್ದೀನಿ ಕುಂಡ್ಲನ. ಈ ಕೆಳಗಡೆ ಗ್ರೀನ್ ಮ್ಯಾಟ್ ಹಾಸ್ಕೊಂಡಿದ್ದೀನಿ. ನೋಡಿ, ನನಗೆ ಗ್ರೀನಿಶ್ ಆಗಿ ಇರ್ಬೇಕನ್ನೋದು ತುಂಬಾ ಇಷ್ಟ. ಹಂಗಾಗ್ಬಿಟ್ಟು ಈ ಥರ ಹಾಕಿದ್ದೀನಿ. ನೋಡಿ, ಇನ್ನು ಈ ಕಡೆ ಆ ಕಡೆ ದ್ವೀಪನ ಇಟ್ಟಿದ್ದೀನಿ. ಇನ್ನು ಈಗ ತಾನೇ ದೇವ್ರಿಗೆ ಪೂಜೆ ಮಾಡಿದ್ನಲ್ವ ನೈವೇದ್ಯಗೆ ಅಂತ ಹೇಳ್ಬಿಟ್ಟು ದೇವರಿಗೆ ಪ್ರಸಾದ ಇಟ್ಟಿದ್ದೀನಿ. ಇನ್ನು ಈ ಕಡೆ ಕಳಶ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನು ಯಾವಾಗಲೂ ದೇವ್ರ ಮನೆಯಲ್ಲಿ ಒಂದು ತುಂಬಿದ್ದು ತೆಂಬಿಗೆ ಇರ್ಬೇಕಂತೇಳಿ ಹಿರಿಯರು ಹೇಳ್ತಾರೆ. ಹಂಗಾಗಿ ನಾನು ಇದನ್ನ ಯಾವಾಗಲೂ ದೇವ್ರ ಮನೇಲಿ ಇಟ್ಕೊಂಡಿರ್ತೀನಿ. ನೋಡಿ, ಇನ್ನು ಕೆಳಗಡೆ ಬಂದ್ಬಿಟ್ರೆ ಎರಡು ಸ್ಟೋರೇಜ್ ಬಾಕ್ಸ್ನ ಇಟ್ಕೊಂಡಿರ್ತೀನಿ. ನಿಮಗೆ ಗೊತ್ತೇ ಇರುತ್ತೆ ದೇವ್ರ ಮನೆಯಲ್ಲಿ ಬೇಕಾಗಿರೋ ಐಟಮ್ನ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಟೋಟಲ್ ಆಗಿ ನೋಡ್ತಿರ್ಬೋದು ನನ್ನ ದೇವ್ರ ಮನೆ ಈ ಥರ ಆಗಿರುತ್ತೆ. ನೀವು ಯಾರಿಗೆಲ್ಲ ನನ್ನ ದೇವ್ರ ಮನೆ
ಇಟ್ಕೊಂಡಿರೋ ರೀತಿ ಆಗಿರ್ಬೋದು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಟೋಟಲ್ ಆಗಿ ಒಂದು ವ್ಯೂ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು ತುಂಬಾ ಚಿಕ್ಕದಾಗಿರೋದ್ರಿಂದ ಒಳಗಡೆ ಕುಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ. ನಾನು ನನ್ನ ದೇವ್ರ ಮನೆಯ ಒಂದು ವ್ಯೂನ ನೋಡ್ತಿರ್ಬೋದು. ತುಂಬಾ ಅಂದರೆ ತುಂಬಾ ಈ ಥರ ಕಾಣಿಸುತ್ತೆ ನೋಡಿ ವ್ಯೂ. ಕಳಶ ಕೆಳಗಡೆ ನಾನು ಹೇಳಿದ್ನಲ್ವ ಸ್ಟೋರೇಜ್ಗೆ ಅಂತ 2 ಬಾಕ್ಸ್ನ ಇಟ್ಕೊಂಡಿದ್ದೀನಿ. ನಿಮಗೂ ಯಾರಿಗೆಲ್ಲ ಈ ಥರ ದೇವ್ರ ಮನೆ ಡೆಕೋರ್ ಮಾಡೋಕ್ಕೆ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗಂತೂ ತುಂಬಾ ಇಷ್ಟ. ನಾನು ಇನ್ನೂ ಸ್ವಲ್ಪ ಲೈಟಿಂಗ್ ಎಲ್ಲ ಎಕ್ಸ್ಟ್ರಾ ಹಾಕ್ಬೇಕು ಅಂದ್ಕೊಂಡಿದ್ದೆ. ನಮ್ಮ ಹಸ್ಬೆಂಡು ಬೇಡ ಇಷ್ಟೇ ಸಾಕು ದೇವ್ರ ಮನೆಗೆ ಜಾಸ್ತಿ ಏನು ಮಾಡಲಿಕ್ಕೆ ಹೋಗಬಾರ್ದು ಅಂತೇಳಿ ಅಂದ್ಬಿಟ್ರು. ಹಾಗಾಗಿ ನಾನು ಇಷ್ಟನ್ನು ಮಾತ್ರ ನಾನು ನೀಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೆ ನನ್ನ ದೇವ್ರ ಮನೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನನಗಂತೂ ಏನೋ ಒಂದು ಈ ಥರ ಪೂಜೆ ಮಾಡಿದರೆ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಮನೆಗೆ. ನವಿಲ್ಗರಿ ಇಟ್ಟಿರೋ ರೀಸನ್ ಕೂಡ ಅದೇ. ನವಿಲ್ಗರಿಲಿಂದ ಪಾಸಿಟಿವ್ ವೈಬ್ ಇರುತ್ತೆ ಮನೇಲಿ ಅಂದ್ಬಿಟ್ಟು ನವಿಲ್ಗರಿನ ಇಟ್ಕೊಂಡಿದ್ದೀನಿ. ಇನ್ನೂ ತರಿಸ್ಬೇಕು. ನಾನು ಒಂದೇ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ದ್ವೀಪ ಹಾಕೋದ್ರಿಂದ ಕೂಡ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ನೋಡಿ. ಐ ಹೋಪ್ ನನ್ನ ಪೂಜಾ ರೂಮ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹೊರಗಡೆ ಬಂದುಬಿಟ್ರೆ ನಾನು ಒಂದಿನ ತೋರಿಸ್ತೀನಿ ಎಲ್ಲನೂ ಅಂತ ಹೇಳಿದ್ನಲ್ವಾ. ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ. ಟೋಟಲಿ ಹೊರಗಡೆ ರಂಗೋಲಿ ಏನು ಹಾಕಲಿಲ್ಲ. ಸನ್ನಿ ಸುಮ್ಮನೆ ಅಳಿಸ್ಬಿಡ್ತಾನೆ ಅಂದ್ಬಿಟ್ಟು. ಸನ್ನಿಯಲ್ಲಿ ಆಟ ಆಡ್ತಾ ಇದ್ದಾನೆ. ನಾನು ವಿಡಿಯೋ ಮಾಡ್ಕೊತಿದ್ದೀನಿ. ಅವ್ರ ಅಪ್ಪ ಆಟ ಹಾಗೆ ಪೂಜೆ ಎಲ್ಲ ಮುಗೀತು ನೋಡಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು ಆ್ಯಂಡ್ ಹಾಗೆ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದೆ. ನಾನು ಸಾಯಂಕಾಲ ಪೂಜೆ ಮಾಡಿದ್ದಿವತ್ತ. ಯಾಕಂದರೆ ಬೆಳಗ್ಗೆ ಮಾಡೋಕ್ಕೆ ಆಗಲಿಲ್ಲ, ಅನುಕೂಲನ ಆಗಲಿಲ್ಲ. ಹಾಗೆ ನಾನು ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ಬೆಳಗ್ಗೆ ನನಗೆ ಪೂಜೆ ಮಾಡೋಕ್ಕೆಲ್ಲ ಅಡ್ಜಸ್ಟ್ ಆಗಲಿಲ್ಲ ನೋಡಿ. ಹಂಗಾಗಿ ಸಾಯಂಕಾಲನೇ ನೀಟಾಗಿ ಎಲ್ಲನೂ ಮಾಡ್ಕೊಂಡು ಬಿಡೋಣ ಪೂಜೆ ಅಂತೇಳಿ ಸಾಯಂಕಾಲನೇ ಮಾಡಿಬಿಟ್ಟೆ ನೋಡಿ. ಹಾಗೆ ಗಿಡಗಳಿಗೂ ನೀರು ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಹೊರಗಡೆ ಹೋಗಿ ಬರೋದ್ರಿಂದ ಕೆಲಸ ಎಲ್ಲ ಆಯಿತು ನೋಡಿ. ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು. 2 ದಿನದಿಂದ ಹೊರಗಡೆ ಯಾಕೆ ಓಡಾಡ್ತಾ ಇದ್ದೀವಿ ಜಾಸ್ತಿ ಅಂದರೆ ಆಮೇಲೆ ಹೇಳ್ತೀನಿ ಏನಂತ. ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋಣ ಬನ್ನಿ. ಸನಿನೇನು ಕರ್ಕೊಂಡು ಹೋಗ್ತಾ ಇಲ್ಲ ನಾವು. ಸನಿ ಬರ್ತಾ ಇಲ್ಲಲ್ಲ ಸನಿ. ನೋಡು ಅವನಿಗೆ ಒಂದೇ ಒಂದು ಟೆನ್ಷನ್ನು. ದೊಡ್ಡ ಬಾಲ್ ತರ್ತೀನಿ, ದೊಡ್ಡ ಬಾಲ್ ತರ್ತೀನಿ, ಅದೊಂದೇ ಟೆನ್ಷನ್ ನೋಡಿ ಅವನಿಗೆ. ಅಯ್ಯೋ ನಾ ಚಪ್ಪಲ್ ಹಾಕೊಂಡೇ ಬಂದಿಲ್ಲ, ವಿಡಿಯೋನೇ ಆನ್ ಮಾಡಿಲ್ಲ. ಸನ್ನಿ ನೋಡಿ ಎಷ್ಟು ದೊಡ್ಡ ಚಪ್ಪಲ್ ಹಾಕೊಂಡಿದ್ದಾನೆ. ಹೇಳಿದ್ರೆ ಕೇಳಲ್ಲ ಬಿಡಲ್ಲ, ಸಾಕಾಗೋಗಿದೆ ನನಗಂತೂ. ಐಸ್ ಕ್ರೀಮ್ ಬಂದಿತ್ತು. ಸನ್ನಿ ಐಸ್ ಕ್ರೀಮ್ ತಗೊತಾ ಇದ್ದ ನೋಡಿ. ಹೇಳಿದ್ರೆ ಕೇಳೋದೇ ಇಲ್ಲ ಅವನು. 2 ದಿನದಿಂದ ಹೊರಗಡೆ ಯಾಕೆ ತಿರುಗಾಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಆಧಾರ್ ಕಾರ್ಡ್ದು ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ನಾವು 2 ಡೇಸಿಂದ ಅದಕ್ಕಂತಾನೆ ತಿರುಗಾಡ್ತಾ ಇದ್ದೀವಿ ನೋಡಿ. ಬಟ್ ಅದು ಆಗ್ತಾನೇ ಇಲ್ಲ. ಹಾಗೆ ಸೆಂಟ್ರಲ್ಲಿ ಅದು ಇದು ಅಂತೇಳಿ ಹೊರಗಡೆ ಹೋದ್ರೆ ಸ್ವಲ್ಪ ಕಣ್ಣಿಗೆ ಬಿದ್ದರೆ ಕೇಳ್ತೀರಾ, ಹಾಗೆ ಅದು ಇದು ಅಂದ್ಕೊಂಡು ತಿರುಗಾಡ್ತಾ ಇದ್ದೀವಿ ನೋಡಿ 2 ದಿನ. ಯಾಕೋ ಗೊತ್ತಿಲ್ಲ. ಆಧಾರ್ ಕಾರ್ಡ್ದು ಸ್ವಲ್ಪ ಅಂದರೆ ನಂದು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಿದೆ, ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡೋದಿದೆ, ಅದೇ ಆಗ್ತಾ ಇಲ್ಲ. ಸ್ವಲ್ಪ ಹಾಗೆ ನಂದು ಸ್ಯಾಂಡಿಲ್ ಹರಿದೋಗಿತ್ತು, ತೊಗೊಂಡ್ಬಿಟ್ರೆ ಆಯ್ತು ಅಂದ್ಬಿಟ್ಟು ಇದು ಶೂಸ್ ಶಾಪ್ಗೆ ಬಂದಿದ್ವಿ ನೋಡಿ.
ಏನೋ ಒಂದು ಸಿಂಪಲ್ ಆಗಿ ತಗೊಂಡೆ. ಆ್ಯಂಡ್ ಆಮೇಲೆ ಸನ್ನಿ ಕೂಡ ಐಸ್ ಕ್ರೀಮ್ ತಿನ್ಕೊಂತ ನನ್ಗೆ ಹಚ್ತೀನಿ ನಿನ್ಗೆ ಹಚ್ತೀನಿ ಅಂತ ಹೇಳ್ತಾ ಓಡಾಡ್ತಾ ಇದ್ದ. ಅವನಿಗೆ ಈ ಥರನೇ ನೋಡಿ ಯಾವಾಗಲೂ ಹೊರಗಡೆ ತಿರುಗಾಡ್ತಾ ಇರಬೇಕು, ಈ ಥರ ಎಂಜಾಯ್ ಮಾಡ್ತಿರ್ಬೇಕು ಅಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಎಲ್ಲ ತಿನ್ನೋಕ್ಕೆಲ್ಲ ಐಸ್ ಕ್ರೀಮು ಅದು ಇದು ಕೊಡಿಸ್ತಾ ಇರ್ಬೇಕು ಅವನಿಗೆ. ಜಾಸ್ತಿ ಕೊಡ್ಸಲ್ಲ, ಇದೇ ಥರ ಹಠ ಮಾಡಿದರೆ ಮಾತ್ರ ಕೊಡಿಸೋದು. ಹಾಗೆ ಪಾನಿಪುರಿ ಕೂಡ ತಿನ್ಕೊಂಡು ಹೋಗೋಣ ಅಂತೇಳಿ ಪಾನಿಪುರಿನ ತಿನ್ಕೊಂಡು ಅಂತೇಳಿ ಬಂದಿದ್ದೀವಿ ನೋಡಿ. ತಿಂತಾ ಇದ್ದೆ. ಅವರು ಆ ಕಡೆ ಬೇಕ್ರಿ ಕಾಣಿಸಿತ್ತಲ್ವಾ, ಸ್ವಲ್ಪ ಟೋಸ್ಟ್ ಅದು ಏನಾದರೂ ತೊಗೊಂಡ್ಬಿಡೋಣ ಅಂತ ಹೋಗಿದ್ರು ನೋಡಿ. ನೆಕ್ಸ್ಟ್ ಮನೆಗೆ ಬಂದ್ವಿ. ಆ್ಯಂಡ್ ನಾನು ಬ್ಲೌಸ್ ಕಲೆಕ್ಷನ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಯೂಟ್ಯೂಬಲ್ಲಿ. ಅದು ಇದಾದಮೇಲೆ ಬರುತ್ತೋ ಇದ್ರಕ್ಕಿಂತ ಮುಂಚೆ ಬರುತ್ತೋ ಗೊತ್ತಿಲ್ಲ. ಅದೆಲ್ಲ ಹಾಗೆ ಮಾಡಿ ಇಟ್ಬಿಟ್ಟಿದ್ದೆ ನೋಡಿ. ಹಾಗಾಗಿ ಬ್ಲೌಸ್ನ ನೀಟಾಗಿ ಇಡ್ತಾ ಇದ್ದೀನಿ. ಅದು ಕೂಡ ಲಾಗ್ ನಾಳೆ ಇಲ್ಲ ಅಥವಾ ನಾಡ್ದಲ್ಲಿ ಬರುತ್ತೆ. ಬಟ್ ಇದು ಮುಂಚೆ ಬರುತ್ತಾ ಅದು ಮುಂಚೆ ಬರುತ್ತಾ ನನಗೆ ಗೊತ್ತಿಲ್ಲ. ಯಾವುದು ಬೇಗ ಎಡಿಟಿಂಗ್ ಆಗುತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ. ಆ್ಯಂಡ್ ನಾನು ಒಂದು 2 ಡೇಸ್ ಏನೋ ಊರಿಗೆ ಹೋಗ್ತಾ ಇದ್ದೆ, ಹಂಗಾಗಿ ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. 2 ಡೇಸಲ್ಲಿ ರಿಟರ್ನ್ ಬರೋ ಪ್ಲಾನಿಂಗ್ ಇದೆ. ಹಂಗಾಗಿ ಸ್ವಲ್ಪ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಬಿಡೋಣ ಅಂತ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ನಾವು ಹೆಣ್ಮಕ್ಳು ಊರಿಗೆ ಹೋಗೋದಿತ್ತಂದರೆ ಕೇಳಬೇಕಾ, ಫಂಕ್ಷನ್ನು ಅದು ಏನಾದರೂ ಇದ್ದರೆ ಅದು ಪ್ಯಾಕಿಂಗ್ 1 ಬ್ಯಾಗ್ ಆಗಲ್ಲ, 2 ಬ್ಯಾಗ್ ಆಗಲ್ಲ, ಸಾಕೇ ಆಗಲ್ಲ, ಎಷ್ಟಿದ್ರೂ ಸಾಕಾಗಲ್ಲ. ಅದೇ ರೀತಿನೇ ನೋಡಿ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಸ್ಯಾರೀಸ್ ಆಗಲಿ ಮತ್ತು ಆಮೇಲೆ ಟಾಪ್ಸು ಅದು ಎಲ್ಲನೂ ನೋಡೋಣ ಅಂತೇಳಿ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ಸನ್ನಿ ಬ್ಯಾಗ್ ಕೂಡ ಪ್ಯಾಕ್ ಮಾಡಿಲ್ಲ ಇನ್ನು, ಅದನ್ನು ಕೂಡ ಮಾಡಬೇಕು. ಫಸ್ಟ್ಗೆ ನಾನು ಮುಗಿಸ್ಕೊಂಡು ಬಿಡೋಣ, ಆಮೇಲೆ ಅವನದು ಜಾಸ್ತಿ ಇರುತ್ತಲ್ವ ಅವನದು ನೋಡಿ ಇಟ್ಕೊಳ್ಳೋಣ ಅಂತೇಳಿ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿಗೆ ಅಡುಗೆ ಮಾಡಬೇಕಲ್ವಾ, ಹಂಗಾಗಿ ಅಡುಗೆ ಮನೆ ಕಡೆ ಬಂದೆ ನೋಡಿ. ನಾನಿವತ್ತು ಸ್ಪೆಷಲ್ ರೆಸಿಪಿ ಅಂದರೆ ಕೊತ್ತಂಬರಿ ರೈಸ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ರೈಸ್ ತುಂಬಾ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ. ಇದರಲ್ಲಿ ಮೇನ್ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ, ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗೋಗಿದೆ. ನಾನು ಫುಲ್ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಕೊತ್ತಂಬರಿ ರೈಸ್ ಮಾಡಿದಾಗ ನಾನು ಖಂಡಿತ ತೋರಿಸ್ತೀನಿ. ನಾನು ಆನ್ ಮಾಡಿದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದೀನಿ ವಿಡಿಯೋ, ನಾನು ಆನ್ ಮಾಡೇ ಇಲ್ಲ. ನಾನು ಯಾಕೋ ಒಂದು 2 ಡೇಸ್ಲಿಂದ ನನಗೆ ಈ ಥರನೇ ಆಗ್ತಾಯಿದೆ. ಅದು ಕಂಪ್ಲೀಟಾಗಿ ವಿಡಿಯೋ ಎಲ್ಲ ಹಾಕಿ ಮಾಡಿರ್ತೀನಲ್ಲ, ಆವಾಗ ನನಗೆ ಫ್ಲ್ಯಾಶ್ ಆಗಿಬಿಡುತ್ತೆ, ಅಯ್ಯೋ ನಾನು ಆನೇ ಮಾಡಿಲ್ಲ ಅಂತೇಳಿ ಹೇಳ್ಬಿಟ್ಟು. ಹಾಗಾಗಿ ನಾನು ಇದನ್ನು ಫುಲ್ ತೋರ್ಸೋಕ್ಕಾಗಿಲ್ಲ, ಬಟ್ ಎಷ್ಟು ಶೂಟ್ ಆಗಿದೆ ಅಷ್ಟನ್ನು ಮಾತ್ರ ನಾನು ತೋರಿಸಿದ್ದೀನಿ ಇಲ್ಲಿ. ಕೊತ್ತಂಬರಿ ರೈಸ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ. ಅರ್ಜೆಂಟಲ್ಲಿ ಸಡನ್ಲಿ ಪಟ್ ಅಂತ ಆಗೋಗ್ಬಿಡುತ್ತೆ ನೋಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾವಂತಲೇ ಹೇಳ್ಬೋದು. ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ನನಗಂತೂ ಸ್ಪೆಷಲಿ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು ನಾರ್ಮಲಾಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೀವು ಸ್ವಲ್ಪ ಕಡಿಮೆ ಎಣ್ಣೆನ ಹಾಕ್ಕೋಬೋದು ನೋಡಿ. 1-2 ಸ್ಪೂನ್ ಎಣ್ಣೆ ಆದರೂ ಪರವಾಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ 1-2 ಬೆಳ್ಳುಳ್ಳಿ ಗಡ್ಡೆನ ಸುಲಿದ್ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ನೀವು ಸ್ವಲ್ಪ ಜನ ಇದ್ದರೆ ಒಂದು ಗೆಡ್ಡೆ ಹಾಕ್ಕೊಳ್ಳಿ, ಜಾಸ್ತಿ ಜನ ಇದ್ದರೆ 2 ಗಡ್ಡೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನೋಡಿ. ನಾನು ಈ ಥರ ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣವೇ ಇದಕ್ಕೆ ನಾನು 2 ಕೆಂಪು ಮೆಣಸಿನ್ಕಾಯಿ, 2 ಗ್ರೀನ್ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಇದಿಷ್ಟಾದಮೇಲೆ ಇನ್ನು ನೆಕ್ಸ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮೆಣಸು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಇಷ್ಟ ಆಗೋಣ, ಇದನ್ನು ಚೆನ್ನಾಗಿ ಹುರ್ಕೊಂಡು ಬಿಡಬೇಕು ನೋಡಿ. ಒಂದು 2 ಮಿನಿಟ್ಸ್ ಎಲ್ಲ ಹುರಿಬೇಕು ಚೆನ್ನಾಗಿ. ಇದನ್ನು ನೋಡ್ತಿರ್ಬೋದು ನಾನು ಚೆನ್ನಾಗಿ ಇದನ್ನು ಹುರ್ಕೊತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗುತ್ತಂತಲೇ ಹೇಳ್ಬೋದು. ನೀವು ಯಾವುದೂ ಚಿತ್ರಾನ್ನ ಕೂಡ ಇದಕ್ಕೆ ಸಮ ಅಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಒಂದು ಸತಿ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ, ತಿಂದು ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೆ.
ನೋಡ್ತಿರ್ಬೋದು ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಆ್ಯಂಡ್ ನಾವೇನು ಮಸಾಲ ಐಟಮ್ಸ್ ಎಲ್ಲ ಹಾಕಿದ್ದೀವಿ ಅಲ್ವಾ, ಅದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಈ ಥರ ಅದು ಗಮ್ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಟೋಮೆಟಿಕ್ಲಿ. ನೀವು ನೋಡ್ತಿರ್ಬೋದು. ನೀವು ಬೇಕಾದರೆ ಮನೇಲಿ ಟ್ರೈ ಮಾಡಿ. ಆಲ್ರೆಡಿ ನಾವು ಮಸಾಲ ಉರಿತಾನೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಇದು ಕಂಪ್ಲೀಟಾಗಿ ಆಗಿದೆ. ಇದಕ್ಕೆ ನಾವೇನು ಒಂದು ಸೂಡಿನಷ್ಟು, ಒಂದು ಕಟ್ ಅಂತ ಹೇಳ್ತೀವಲ್ಲ ಅದರಷ್ಟು ಕೊತ್ತಂಬರಿನ ಕಟ್ ಮಾಡಿ ಅದಕ್ಕೆ ಹಾಕಿ ಸ್ವಲ್ಪ ಒಂದಿಷ್ಟು ಈ ಥರ ಬಾಡಿಸಿ ಥರ ಮಾಡಿ ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ನೋಡಿ. ಜಾಸ್ತಿ ಬೇಯಿಸೋಳಕ್ಕೇನು ಹೋಗಬಾರ್ದು. ಇದು ರೆಡಿಯಾಗಿದೆ. ಇದು ಒಂದು ಸ್ವಲ್ಪ 10 ಮಿನಿಟ್ಸ್ ಆರಕ್ಕೆ ಬಿಟ್ಮೇಲೆ ನೆಕ್ಸ್ಟ್ ಒಂದು ಜಾರಿಗೆ ಅದನ್ನು ನೀಟಾಗಿ ಸರ್ವ್ ಮಾಡಿ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ನೋಡಿ. ಯಾವುದೇ ರೀತಿ ನೀರು ಆ್ಯಡ್ ಮಾಡೋಗಿಲ್ಲ. ಅದಾಗಿ ಅದನ್ನೇ ತರಿಯಾಗಿ ರುಬ್ಕೊಂಡು ಬರಬೇಕು. ನೋಡ್ತಿರ್ಬೋದು ಎಲ್ಲನೂ ನೀಟಾಗಿ ನಾನು ಜಾರ್ಗೆ ಹಾಕಿ ಇಡ್ತಾ ಇದ್ದೀನಿ ನೋಡಿ. ಅದನ್ನು ನೀಟಾಗಿ ಏನು ಮಾಡ್ಬೇಕಂತಂದರೆ ಒಂದಿಷ್ಟು ನೀರು ಇಲ್ಲದೆ ಹಾಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ಮತ್ತೆ ತಿರ್ಗಾ ಬರ್ತೀನಿ ನೋಡಿ ನಾನು. ಇವಾಗ ನೋಡ್ತಿರ್ಬೋದು ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ಅದನ್ನು. ನೆಕ್ಸ್ಟ್ ನಾನೇನು ವಿಡಿಯೋ ಸ್ಕಿಪ್ ಮಾಡಿದ್ನಂತ ಹೇಳಿದ್ನಲ್ವ, ನಾನು ಈ ಗ್ಯಾಪಲ್ಲೇ ವಿಡಿಯೋ ಇದು ಸ್ಕಿಪ್ ಮಾಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಏನು ಒಗ್ಗರಣೆ ಕೊಡ್ತೀವಲ್ವ ಆ ಥರನೇ ಒಗ್ಗರಣೆ ಕೊಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಶೇಂಗಾ ಹಾಕ್ಕೊಂಡು, ಉದ್ದಿನಬೇಳೆ ಹಾಕ್ಕೊಂಡು, ನೆಕ್ಸ್ಟು ಇದೇ ಥರ ನಾರ್ಮಲಾಗಿ ಸಾಸಿವೆ ಜೀರಿಗೆ ಈ ಥರ ಎಲ್ಲ ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ನಾವೇನು ಮಾಡಿರ್ತೀವಲ್ವ ಮಿಕ್ಸರ್ ಜಾರಲ್ಲಿ ಪೇಸ್ಟ್ ಮಾಡಿರ್ತೀವಲ್ಲ ಆ ಗೊಜ್ಜನ್ನ ಹಾಕ್ಕೊಂಡು ಈ ಥರ ನೀಟಾಗಿ ತಿರ್ಸ್ಕೊಳ್ಬೇಕಾಗುತ್ತೆ ನೋಡಿ. ಇದು ಏನು ಮಾಡಬೇಕಂದ್ರೆ ಇದನ್ನು ಒಂದು ಸ್ವಲ್ಪ ಎಣ್ಣೆ ಮೇಲೆ ಬರೋವರೆಗೂ ಇದೇ ಥರನೇ ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಒಗ್ಗರಣೆ ಕೂಡ ನೀಟಾಗಿ ಕೊಟ್ಕೋಬೇಕಾಗುತ್ತೆ ನೋಡಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಟು ಅದನ್ನು ನೀಟಾಗಿ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ. ನಾನಿಲ್ಲಿ ಒಗ್ಗರಣೆ ಕೊಡುವ ವಿಡಿಯೋ ಮಾತ್ರ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನೋಡಿ. ಇಲ್ಲೇನು ನಾನು ಮಾಡಿರ್ತಕ್ಕಂಥ ಅನ್ನನ ಹಾಕ್ತಾ ಇದ್ದೀನಿ ನೋಡಿ. ಸಖತ್ತಾಗಿತ್ತಂತಲೇ ಹೇಳ್ಬೋದು. ಇದು ತುಂಬಾ ನನಗಂತೂ ತುಂಬಾ ಇಷ್ಟ ಆಯಿತು. ಇದಕ್ಕೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇದು ಕೊತ್ತಂಬರಿ ರೈಸ್ ರೆಡಿ ಆಗೋಯ್ತು. ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ಥರ ಟೇಸ್ಟ್ ಇದೆ ಅಂತೇಳಿ ನೀವು ಕೂಡ ಹೇಳಿ ನನಗೆ. ನೆಕ್ಸ್ಟ್ ಇದಕ್ಕೆ ಮೇಲೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಆಗೋಯ್ತು ನೋಡಿ. ಕಂಪ್ಲೀಟಾಗಿ ಕೊತ್ತಂಬರಿ ರೈಸ್ ರೆಡಿ ಆಗೋಯ್ತು ನೋಡಿ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಗ್ರೀನಿಶ್ ಆಗಿ ಯಾವುದೇ ಥರ ಚಿತ್ರಾನ್ನ ಕೂಡ ಮ್ಯಾಚ್ ಆಗಲ್ಲ. ಇದು ಟೇಸ್ಟ್ ಬೇರೆನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಕೂಡ ತುಂಬ ಕಲರ್ಫುಲ್ ಆಗಿದೆ. ನೋಡೋಕ್ಕೂ ಕೂಡ ತುಂಬಾ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ. ನೋಡ್ತಿರ್ಬೋದು ನೀವು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದು. ಫೈನಲ್ ಆಗಿ ಕೊತ್ತಂಬರಿ ರೈಸ್ ರೆಡಿ ಆಯಿತು ನೋಡಿ. ನಮ್ಮ ಹಸ್ಬೆಂಡ್ ಅಂತೂ ತುಂಬಾ ಇಷ್ಟಪಟ್ಟು ತಿಂದ್ರು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.